ಜಿಲ್ಲೆಯ ಜನ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಬದುಕು ಸ್ವಲ್ಪ ವ್ಯತ್ಯಾಸ ಆದ್ರೂ ಸ್ವಾಭಿಮಾನ ಮತ್ತು ಗೌರವ ವಿಚಾರದಲ್ಲಿ ಈ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೀನಿ, ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಪಕ್ಷ ಜನತಾ ದಳ, ಜನತಾ ಪರಿವಾರ, ಜಯಪ್ರಕಾಶ್ ನಾರಾಯಣ ಅವರು ಉದ್ಭವ ಮಾಡಿದಂಥ ಪಕ್ಷ ಕರ್ನಾಟಕದಲ್ಲಿ ನಿನ್ನೆಗೆ ಅಂತಿಮಗೊಳಿಸ್ಬಿಟ್ಟಿದ್ದೀರ. ಅದಕ್ಕೆ ದೇವೇಗೌಡರು, ಹೆಗಡೆಯವರು, ಬೊಮ್ಮಾಯಿಯವರು, ಜಯೇಶ್ ಪಟೇಲ್ರು, ಅನೇಕ ಸಾವಿರಾರು ಜನ ಈ ಪಕ್ಷವನ್ನು ಪ್ರಾದೇಶಿಕ ಪಕ್ಷವ ಕಟ್ಟಿ ಉಳಿಸಿ ಬೆಳೆಸಿ ಬಂದರು. ನಿನ್ನೆ ಕೇಸರಿ ಶಾಲನ್ನು ಹಾಕ್ಕೊಂಡು ಅಂತಿಮವಾಗಿ ಬಹುಶಃ ನೀವು ಈ ಪಕ್ಷದ ಒಂದು ಅಂತಿಮ ಯಾತ್ರೆಗೆ ತಿಲಾಂಜಲಿಯನ್ನು ತಾವು ಎಳೆದಿದ್ದೀರ. ನೀವು ಬಹುಶಃ ಸೇರ್ಪಡೆ ಆಗಿದ್ರೂ ಜನತಾ ಪರಿವಾರದವ್ರಿಗೆ, ಜನತಾ ಪರಿವಾರವನ್ನು ಪ್ರಾರಂಭ ಮಾಡಿದವ್ರಿಗೆ, ಜನತಾ ದಳವನ್ನು ಕಟ್ತವ್ರಿಗೆ ನೋವಾಗ್ತಿರ್ಲಿವನು. ಸೇರ್ಪಡೆ ಆಗಿಬಿಟ್ಟಿದ್ರೆ, ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದರೆ ಯಾರೋ ಒಬ್ಬರು ಪುಣ್ಯಾತ್ಮರು ಇದನ್ನು ಮುಂದುವರ್ಸ್ಕೊಂಡು ಹೋಗೋರು ಅಥವಾ ಇದನ್ನು ಮುಂದುವರ್ಸ್ಕೊಂಡು ಹೋಗದೇ ಇದ್ರೂ ಆ ಹಿರಿಯವರಿಗೆ ಆತ್ಮಕ್ಕೆ ಇಷ್ಟು ನೋವನ್ನು ಆಗ್ತಿರಲಿಲ್ಲ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ನಿಮ್ಮ ರಾಜಕೀಯ ಕಟ್ಟಲಿಕ್ಕೋಸ್ಕರ ಒಂದು ದೇಶದ ಒಂದು ಬದಲಾವಣೆ ತರಲಿಕ್ಕೆ ಜಯಪ್ರಕಾಶ್ ನಾರಾಯಣ ಅವರ ಏನು ಹೋರಾಟ ಇತ್ತು, ಆ ಒಂದು ಈ ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕಾಂಗ್ರೆಸ್ JDS ಇತ್ತು, BJP ಇತ್ತು, ಆದರೆ ಗಣನೀಯವಾದಂಥ ಮಟ್ಟದಲ್ಲಿರಲಿಲ್ಲ. ಇವತ್ತು ಸಂಪೂರ್ಣವಾಗಿ ಇವತ್ತು ಹಸಿರು ಸಾಲಾಕೊಂಡು ಹೋರಾಟ ಮಾಡ್ತಿದ್ರಿ ದೇವೇಗೌಡರ ನಾಯಕತ್ವದಲ್ಲಿ. ರೈತರ ವಿಚಾರ ಬಂದಾಗ, ಕಾವೇರಿ ವಿಚಾರ ಬಂದಾಗ ರೈತರ ಪರ ನಿಲ್ತಿದ್ರಿ. ಇವತ್ತು ರಾಷ್ಟ್ರಧ್ವಜದ ವಿರುದ್ಧ ನಿಂತಿದ್ದೀರ. ನಿಮಗೆ ನಿಮ್ಮ ಬೇಡಿಕೆ ಏನು? ರಾಷ್ಟ್ರಧ್ವಜವನ್ನು ಕೆಳಗಿಳಿಸ್ಬೇಕಾ? ನನಗೆ ನೀವು ಸ್ಪಷ್ಟತೆಯನ್ನು ಕೊಡಬೇಕು. ಕೆರಗೋಡಲ್ಲಿರ್ತಕ್ಕಂಥದ್ದು ನಾವು ಯಾವುದೋ ಒಂದು ನಮಗೆ ಬೇಕಾದಂಥ ಧರ್ಮದ ಬಾವುಟವನ್ನು ನಾವು ಆರಿಸಿಲ್ಲ. ಸರ್ಕಾರ, ಜಿಲ್ಲಾ ಆಡಳಿತ ಕಾನೂನುಬದ್ಧವಾಗಿ ಏನನ್ನ ಮಾಡಬೇಕೋ ಅದನ್ನು ಮಾಡಿದೆ. ನಿಮ್ಮ ಹೋರಾಟ ಯಾವುದು ವಿರುದ್ಧ ಇದೆ? ನಿಮ್ಮ ಹೋರಾಟ ಏನಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದನ್ನು ಸ್ಪಷ್ಟಪಡಿಸ್ಬೇಕು. ನಿಮ್ಮ ಹೋರಾಟ ನಮಗೆ ಕಾಣಿಸ್ತಕ್ಕಂಥದ್ದು ಇವತ್ತು ಕೆರಗೋಡ್ನಲ್ಲಿ ಪಂಚಾಯಿತಿ ಆವರಣದಲ್ಲಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನು ಕೆಳಕ್ಕೆ ಇಳಿಸಿ ಅನ್ನೋ ಒಂದು ಹೋರಾಟಕ್ಕೆ ನೀವು ಇಳಿದಿರೋ ಹಾಗೆ ಕಾಣುತ್ತೆ. ಮೊನ್ನೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಅಶೋಕರು ಬಂದಿದ್ದಾರೆ. ಅಶೋಕರಿಗೆ ನಾನು ಯಾವ ರೀತಿಯಲ್ಲಿ ಹೇಳಬೇಕೋ ಗೊತ್ತಿಲ್ಲ. ಒಬ್ಬರು ಜವಾಬ್ದಾರಿ ಶಾಡೋ ಮುಖ್ಯಮಂತ್ರಿ, ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಈ ಒಂದು ವಿಚಾರದಲ್ಲಿ ಬಂದು ತಾವು ಹೋರಾಟಕ್ಕೆ ನಾಂದಿ ಮಾಡಿದ್ದೀರ. ರಾಷ್ಟ್ರದ ಮಾಜಿ ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿಗಳು CT ರವಿ, ಸಾಕು ನಿಮ್ಮ ಹೋರಾಟ ಇರಲಿ. ಆದರೆ ನಿಮ್ಮ ಹೋರಾಟ ಇಂಥ ಪ್ರಜಾಪ್ರಭುತ್ವದ ಸಂವಿಧಾನದ ವಿಚಾರದಲ್ಲಿ ನೀವು ಆಟ ಆಡ್ತಕ್ಕಂಥದ್ದು ಬೇಡ, ಒಳ್ಳೆಯದಲ್ಲ. ನಿನ್ನೆ ಉದ್ದಕ್ಕೂ ನಮ್ಮ ಜಿಲ್ಲೆಯ ಜನರನ್ನ ಪ್ರಚೋದನೆ ಮಾಡಿದ್ದೀರ. ನಮ್ಮ ಜಿಲ್ಲೆಯ ಯುವಕರನ್ನ ಅವರು ಇಂಥ ವಿಚಾರದಲ್ಲಿ ಯಾವತ್ತೂ ಯಾರೂ ಕೈ ಹಾಕ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಯುವಕರ ಬದುಕಿನಲ್ಲಿ ಆಟ ಆಡ್ತಾ ಇದ್ದೀರ.
ಅನೇಕ ಸಿದ್ದರಾಮಯ್ಯನವರ ಫ್ಲೆಕ್ಸಿಗೆ ಕಲ್ಲೊಡೆಯೋದು, ಶಾಸಕರ ಫ್ಲೆಕ್ಸಿಗೆ ಕಲ್ಲೊಡೆಯೋದು, ಫ್ಲೆಕ್ಸನ್ನು ಕಿತ್ತಾಕೋದು, ಇದಾ ನಿಮ್ಮ ಕೆಲಸ? ಒಂದು ಕುರುಬ ಸಮಾಜದ ಹಾಟ್ಲ ಹತ್ರ ಹೋಗಿ ಕಲ್ಲೊಡೆಯೋದು, ಸರ್ಕಾರಿ ಬಸ್ಗೆ ಕಲ್ಲೊಡೆಯೋದು ನಿಮ್ಮ ನೇತೃತ್ವದಲ್ಲಿ ಇದಾ ನೀವು ಡೆಮಾಕ್ರಸಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿ ಇದಾ ನೀವು ಗೌರವ ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ? ನೀವು ಹಂಗಾರೆ ಏನು ನಿಮ್ಮ ಕರ್ತವ್ಯ? ನೀವು ಯಾವ ಉದ್ದೇಶದಿಂದ ನಿನ್ನೆ ಮೊನ್ನೆ ಮಂಡ್ಯಕ್ಕೆ ಬಂದಿದ್ರಿ? ನಾವು ಸೋತಿರ್ಲಿಲ್ವಾ? ಇಲ್ಲಿದ್ದವರೆಲ್ಲ ಸೋತು 30, 20, 50 ಸಾವಿರದಲ್ಲಿ 5 ವರ್ಷ ನಿಮ್ಮಂಗೆ ಆಡಿದ್ವಾ? ಗಂಭೀರವಾಗಿ ಈ ಜಿಲ್ಲೆ ಒಳಗಡೆ ನಿಮ್ಮ ಶಾಸಕರು ಮಾಡಿದಂಥ ಕೆಲಸವನ್ನು ನೋಡ್ಕೊಂಡು ನಾವು ಗಂಭೀರವಾಗಿರಲಿಲ್ವಾ? ನಿಮಗೆ ಗೆದ್ದ ಒಂದು ದಿವಸದಿಂದ ಇಲ್ಲಿ 8-10 ತಿಂಗಳಾಗಿಲ್ಲ, ಇಲ್ಲಿವರೆಗೂ ನಿಮ್ಮ ಕೈಲಿ ತಡೆಯೋಕ್ಕಾಗಿಲ್ವಲ್ಲ? ನೀವು 5 ವರ್ಷ ನಿಮ್ಮ ಕೈಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತಾ? ನಾವು 5 ವರ್ಷ ಕಾಲ ಕಳೆಯಲ್ವಾ ನಿಮ್ಮನ್ನು ನೋಡ್ಕೊಂಡು? ಈ ಜಿಲ್ಲೆನಲ್ಲಿ ಆ 5 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ನಿಮಗೆ? ಯಾವುದಾದ್ರು ಒಂದು ಕೊಡುಗೆನ 5 ವರ್ಷದಲ್ಲಿ ನಾವು ಇಂಥದ್ದನ್ನ ಕೊಟ್ಟಿದ್ದೀವಿ ಅಂತೇಳಿ? ನ್ಯಾಷನಲ್ ಹೈವೇಲಿ ನಡೆದಂಥ ಅವಾಂತರದ ಬಗ್ಗೆ ನೀವು ಮಧ್ಯಪ್ರವೇಶ ಮಾಡಲಿಲ್ಲ. ಅಷ್ಟೊಂದು ಆಕ್ಸಿಡೆಂಟ್ ಆಗ್ತಿದ್ರೆ ನೀವು ಮಧ್ಯಪ್ರವೇಶ ಮಾಡಿ ಆ ವಿಚಾರದಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಈ ಜಿಲ್ಲೆಯ ಇವತ್ತು ನೀರಾವರಿ ಯೋಜನೆ ಬಗ್ಗೆ ನಿಮ್ಮ ಪ್ರಯತ್ನವನ್ನು ಮಾಡಲಿಲ್ಲ. ಈ ಜಿಲ್ಲೆ ಯುವಕರಿಗೆ ಉದ್ಯೋಗ ಕೊಡಿಸುವಂಥ ವ್ಯವಸ್ಥೆಯಲ್ಲಿ ನೀವು ಹೋರಾಟ ಮಾಡಲಿಲ್ಲ. ನಿನ್ನೆ ಬಂದು ನೀವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಾಷ್ಟ್ರಧ್ವಜವನ್ನು ಹಾಕಿರ್ತಕ್ಕಂಥದ್ದು ತಪ್ಪು ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರ. ದೇಶ ಸ್ವತಂತ್ರ ಬಂದ ಇಲ್ಲಿವರೆಗೆ ಯಾವುದೇ ಹಳ್ಳಿನಲ್ಲಿ, ಯಾವುದೇ ಮೂಲೆಯಲ್ಲಿ, ಯಾವುದೇ ಒಬ್ಬ ಗ್ರಾಮದ ಸಾಮಾನ್ಯ ವ್ಯಕ್ತಿ ರಾಷ್ಟ್ರಧ್ವಜದ ಬಗ್ಗೆ ಮಾತನಾಡಿರಲಿಲ್ಲ. ಇಲ್ಲಿವರೆಗೆ ಪ್ರಪ್ರಥಮವಾಗಿ BJPಯ ನಾಯಕರ ಜೊತೆ ಸೇರಿ ಮಾನ್ಯ ಕುಮಾರಸ್ವಾಮಿಯವರು ರಾಷ್ಟ್ರಧ್ವಜದ ವಿರುದ್ಧವಾದಂಥ ತೀರ್ಮಾನವನ್ನು ತಗೊಂಡು ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ, ಯುವಕರ, ಸಾಮಾನ್ಯರ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದಕ್ಕೆ ಬಂದಿದ್ದೀರಿ. ಬೇಡ ಕುಮಾರಣ್ಣ, ನಿಮಗೆ ತಾಳ್ಮೆ ಇರಲಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದಲ್ಲ ಒಂದು ಕಾರಣಕ್ಕೆ 2 ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೂ ಮಂಡ್ಯ ಜಿಲ್ಲೆ ಕಾರಣ. 2 ಬಾರಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೂ ಮಂಡ್ಯ ಜಿಲ್ಲೆ ಕಾರಣ. ಅದನ್ನು ನೀವು ಆತ್ಮಸಾಕ್ಷಿನಲ್ಲಿ ನಿಮ್ಮ ಎದೆ ಮುಟ್ಕೊಂಡು ನೋಡ್ಕೊಳ್ಳಿ.